ಪಶ್ಚಿಮ ಘಟ್ಟದಲ್ಲಿ ಉತ್ತಮ ಮಳೆ ಆಗುತ್ತಿದ್ದು ಬೆಳಗಾವಿಗೆ ಹೊಂದಿಕೊಂಡಿರುವ ಮಹಾರಾಷ್ಟ್ರದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಕಡಿದಾದ ಹಚ್ಚ ಹಸಿರಿನ ಗುಡ್ಡದಿಂದ ಧುಮ್ಮಿಕ್ಕಿ ಹರಿಯುವ ಅಂಬೋಲಿ ಫಾಲ್ಸ್ ಜಲವೈಭವವನ್ನು ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ. ಹೌದು, ಮಾನ್ಸೂನ್ ಋತುವಿನಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣಗಳು ಅಂದರೆ ಜಲಪಾತಗಳು. ಅದರಲ್ಲೂ ಅಂಬೋಲಿ ಫಾಲ್ಸ್ ಪ್ರವಾಸಿಗರ ಪಾಲಿನ ಸ್ವರ್ಗ. ಹಸಿರಿನ ಗುಡ್ಡದಿಂದ ಧುಮ್ಮಿಕ್ಕಿ ಬರುವಂತ ಜಲಧಾರೆ, ಹಾಲ್ನೊರೆಯಂತೆ ಹರಿಯುವ ನೀರಿನ ಜೊತೆಗೆ ಪ್ರವಾಸಿಗರ ಮೋಜು ಮಸ್ತಿ, ಸುತ್ತಲೂ ಆವರಿಸಿದ ದಟ್ಟ ಮಂಜು, ಮೇಲೆ ಸುರಿಯುವ ಮಳೆ ನಿಸರ್ಗ ಪ್ರಿಯರಿಗೆ ಆಹ್ಲಾದಕರ ಅನುಭವ ನೀಡುತ್ತದೆ. ಶನಿವಾರ ವೀಕೆಂಡ್ ಹಿನ್ನೆಲೆ ಯುವಕ ಯುವತಿಯರು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಕೂಡ ನಿಸರ್ಗದ ಸವಿದು ಸಖತ್ ಎಂಜಾಯ್ ಮಾಡಿದ್ರು. ಪಶ್ಚಿಮ ಘಟ್ಟದ ಗುಡ್ಡದಲ್ಲಿ ಎತ್ತರವಾದ ಹಸಿರು ತಪ್ಪಲಿನಿಂದ ನೀರು ಚಿಮ್ಮಿ ಕೆಳಗೆ ಹರಿಯುವ ಅಂಬೋಲಿ ಜಲಪಾತದ ಸೌಂದರ್ಯ ಬಣ್ಣಿಸಲಾಗದು. ಈ ಜಲಪಾತದ ದೃಶ್ಯ ವೈಭವ ಮತ್ತು ಪ್ರಕೃತಿ ಸೌಂದರ್ಯವನ್ನ ಸವಿಯಲು ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶ ಸೇರಿ ಮತ್ತಿತರ ರಾಜ್ಯಗಳಿಂದಲೂ ಪ್ರವಾಸಿಗರು ಬರುವುದು ವಿಶೇಷ. ಘಟ್ಟದಲ್ಲಿ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಹಾಗಾಗಿ ಗಡಿ ಜಿಲ್ಲೆ ಬೆಳಗಾವಿಗೆ ಹೊಂದಿಕೊಂಡಿರುವ ಮಹಾರಾಷ್ಟ್ರದ ಹತ್ತಾರು ಫಾಲ್ಸ್ಗಳಿಗೆ ಈಗ ಜೀವಕಳೆ ಬಂದಿದೆ. ಏನು ಮಹಾರಾಷ್ಟ್ರದ ಸಿಂಧದುರ್ಗ ಜಿಲ್ಲೆಯಲ್ಲಿರುವ ಅಂಬೋಲಿ ಫಾಲ್ಸ್ನಲ್ಲಿ ಇದ್ದೇವೆ. ಈಗ ನೀವು ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಏನು ಅಂಬೋಲಿ ಫಾಲ್ಸ್ನಲ್ಲಿ ಈಗ ಸಾಕಷ್ಟು ಏನು ಪ್ರಮುಖವಾಗಿ ಏನಂದ್ರೆ ಬೆಳಗಾವಿ, ಮಹಾರಾಷ್ಟ್ರ, ಗೋವಾದಿಂದ ಈಗ ವೀಕೆಂಡ್ ಇರುವ ಕಾರಣ ಸಾಕಷ್ಟು ಜನ ಬಂದಿದ್ದಾರೆ. ಯುವಕರು, ವಯಸ್ಸಾದವರು ಸೇರಿದಂತೆ ಚಿಕ್ಕ ಮಕ್ಕಳು ಕೂಡ ಈ ಫಾಲ್ಸ್ ನಲ್ಲಿ ಬಂದು ಈಗ ಎಂಜಾಯ್ ಮಾಡ್ತಾ ಇರುವಂತದ್ದು. ನೀವು ಮೇಲೆ ದೃಶ್ಯ ನೋಡ್ತಾ ಇರುವಂತ ಯಾವ ರೀತಿಯಾಗಿ ಎಲ್ಲರೂ ಈಗ ಎಂಜಾಯ್ ಮಾಡ್ತಿದ್ದಾರೆ. ಏನು ಸುಮಾರು 30ರಿಂದ 40 ಅಡಿ ಎತ್ತರದಿಂದ ಏನು ಜಲವೈಭವವೇ ಕೆಳಗೆ ಹರಿದು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸುಮಾರು ಸಂಖ್ಯೆಯಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಾರಾಷ್ಟ್ರ, ಗೋವಾ, ಬೆಳಗಾವಿ ಸೇರಿದಂತೆ ಅನೇಕ ಭಾಗಗಳಿಂದ ಬಂದಿದ್ದಾರೆ. ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಈ ಅಂಬೋಲಿ ಫಾಲ್ಸ್ ನಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಜಲವೈಭವ ಕೆಳಗೆ ಇಳಿದು ಬರುತ್ತದೆ. ಹಾಗಾಗಿ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಏನಿದೆ ಪ್ರವಾಸಿಗರು ಇಲ್ಲಿ ಬರುವಂತದ್ದು, ತುಂಬಾ ಇಲ್ಲಿ ನೇಚರ್ನ ಎಂಜಾಯ್ ಮಾಡ್ತಾರೆ. ಸದ್ಯ ನಮ್ಮ ಜೊತೆಗೆ ಕೆಲವರು ಪ್ರವಾಸಿಗರು ಇಲ್ಲಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಬಂದಿದ್ದೀರಾ? ನಾವು ಬ್ಯಾಡಗಿ ಸರ್, ಹಾವೇರಿ ಡಿಸ್ಟ್ರಿಕ್ಟ್. ಪ್ರತಿ ವರ್ಷ ಬರ್ತೀರಾ ಇಲ್ಲಿ? ಇಲ್ಲ ಸರ್, ಫಸ್ಟ್ ಟೈಮ್ ಇದು. ಚೆನ್ನಾಗಿದೆ ಸರ್, ಒಳ್ಳೆ ನೇಚರ್ ಗೀಚರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ಮೇಡಮ್ ನೀವು ಹೆಂಗ್? ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಎಲ್ಲರೂ ಪ್ರೇಕ್ಷಕರು ಬರ್ಬೇಕಾದ್ರೆ ಹುಷಾರಾಗೂ ಇರ್ಬೇಕು, ಮಳೆ ಜಾಸ್ತಿ ಇರೋ ಕಾರಣದಿಂದ. ನೀವು ಹಾವೇರಿಯಿಂದ ಬಂದಿದ್ದೀರಾ? ಹೌದೌದು, ಹಾವೇರಿ ಡಿಸ್ಟ್ರಿಕ್ಟ್ ಬ್ಯಾಡಗಿ. ಹೌದೌದು. ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಆದ್ರೆ ಎಲ್ಲರೂ ಜಾಗೃತವಾಗಿರ್ಬೇಕು ಅಂತ ಒಂದು ಎಲ್ಲ ಕಡೆಯಿಂದ ತುಂಬಾ ಜಾಸ್ತಿ ಜನ ಬರ್ತಾ ಇರೋದ್ರಿಂದ ಸ್ವಲ್ಪ ಜಾಗೃತವಾಗಿರ್ಬೇಕು. ಅಂಬೋಲಿ ಫಾಲ್ಸ್ ಎಲ್ಲ ನೀವು ಈಗ ಟಿವಿಲಿ ನೋಡಿದ್ದೀರಿ, ಈಗ ಲೈವ್ ಆಗಿ ಬಂದು ನೋಡಿದ್ರಿ. ಮನೋಹರವಾಗಿದೆ, ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು ಎಲ್ಲರೂ. ಬ್ಯೂಟಿಫುಲ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಎಂಜಾಯ್ ಮಾಡಿದ್ರಾ? ತುಂಬಾ ಚೆನ್ನಾಗಿದೆ. ಅಂಬೋಲಿ ಫಾಲ್ಸ್ ನೋಡಿದ್ರಿ, ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಪ್ಲೇಸ್ ತುಂಬಾ ಚೆನ್ನಾಗಿದೆ, ಬಟ್ ಜನ ಮಾತ್ರ ಜಾಸ್ತಿ ಇದ್ದಾರೆ. ಎಲ್ಲರೂ ಜಾಗರೂಕತೆಯಿಂದ ಇದ್ದು ನೋಡ್ಲಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಎಂಜಾಯ್ ಮಾಡಿ ಹೋಗ್ಲಿ ಅಂತ ಅಷ್ಟೇ. ಯಾಕಂದ್ರೆ ಇವಾಗ ಬಂದಿರಿ ನೋಡಕ್ಕೆ. ಹೌದು. ಎಲ್ಲಿ ಬಂದಿದ್ದೀರಾ? ನಾವು ಬ್ಯಾಡಗಿಯಿಂದ. ಹಾಂ ಸರ್, ನಾವು ಬೆಳಗಾಮಿಂದ ಬಂದಿದ್ದೇವೆ. ನಾವು ಎವ್ರಿ ಇಯರ್ ಇಲ್ಲಿ ವಿಸಿಟ್ ಮಾಡ್ತೇವೆ, ಬಟ್ ನನ್ನ ಬೇಬಿ ಫಸ್ಟ್ ವಿಸಿಟ್ ಟು ಅಂಬೋಲಿ. ಸೊ ವೆರಿ ಎಕ್ಸೈಟೆಡ್. ನಾವೀಗ ಇಲ್ಲಿ ಹೋಗಿ ನೀರಲ್ಲಿ ಹೋಗ್ತೀವಿ. ವಿ ರಿಯಲಿ ವಾಂಟ್ ಟು ಸಿ ಹೌ ಶಿಲ್ ಎಂಜಾಯ್. ಪ್ರತಿ ವರ್ಷ ಬರ್ತೀರಿ? ಹಾಂ, ನಾವು ಪ್ರತಿ ವರ್ಷ ಬರ್ತೀವಿ, ಬಟ್ ಬೇಬಿ ಜೊತೆ ದಿಸ್ ಇಸ್ ದ ಫಸ್ಟ್ ಟೈಮ್. ಹಾಂ, ಇಲ್ಲ ಚೆನ್ನಾಗಿದೆ. ತುಂಬ ಲಾಸ್ಟ್ ಟೈಮ್ಗಿಂತ ದಿಸ್ ಟೈಮ್ ಪಬ್ಲಿಕ್ ತುಂಬ ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಇಸ್ ಟೂ ಗುಡ್. ಇದಿಷ್ಟು ಪ್ರವಾಸಿಗರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಏನಂದ್ರೆ ಅಂಬೋಲಿ ಫಾಲ್ಸ್ ನಲ್ಲಿ ಸಾಕಷ್ಟು ಬಂಡೆಗಳು ಇರೋದ್ರಿಂದ ಎಲ್ಲರೂ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಇಲ್ಲಿ ಎಂಜಾಯ್ ಮಾಡಬಹುದು ಎಂಬುದು ಎಲ್ಲ ಪ್ರವಾಸಿಗರ ಮಾತಾಗಿದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಸ್ಟ್, ಬೆಳಗಾವಿ. ಬೆಳಗಾವಿಯಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಅಂಬೋಲಿ ಮಹಾರಾಷ್ಟ್ರದ ಸಿಂಧದುರ್ಗ ಜಿಲ್ಲೆಯ ಸಾವಂತವಾಡಿ ತಾಲೂಕಿನಲ್ಲಿ ಬರುತ್ತದೆ. ಸಾವಂತವಾಡಿಯಿಂದ 31 ಕಿಲೋಮೀಟರ್ ದೂರದಲ್ಲಿರುವ ಅಂಬೋಲಿಗೆ ಬಹುತೇಕರು ಸ್ವಂತ ವಾಹನದಲ್ಲಿ ಬರ್ತಾರೆ. ಅದರಲ್ಲೂ ಬೈಕ್ ಮೇಲೆ ಬರುವ ಪ್ರವಾಸಿಗರೇ ಅಧಿಕ. ಸಾವಂತವಾಡಿ ಮೂಲಕ ಬಸ್ ಮೂಲಕವೂ ಬರಬಹುದು. ಸಾವಂತವಾಡಿಗೆ ರೈಲಿನ ಸಂಪರ್ಕವೂ ಇದೆ. ಬೆಳಗಾವಿಯಿಂದ ಉಚಗಾವ ರಸ್ತೆ, ಶಿನ್ನೊಳ್ಳಿ, ಪಾಟ್ನೆ ಪಾಟ, ನಾಗನವಾಡಿ ಮಾರ್ಗವಾಗಿ ಅಂಬೋಲಿ ತಲುಪಬಹುದು.
ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.